ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಮಾರ್ಕ್ ಟೆಸ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಎಲ್ಲ ಕೇಳ್ತಾ ಇದ್ದೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಫಾರ್ ಎಮ್.ಟೆಕ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಯಾವಾಗ ಬಿಡ್ತಾರೆ ಮಾರ್ಕ್ ಟೆಸ್ಟು ಅಂತ. ಸೊ ಇಲ್ಲಿ ಲಿಂಕನ್ನು ನೋಡ್ಬೋದು ನೀವು. PGCET 2025 CBT ಕಂಪ್ಯೂಟರ್ ಪರೀಕ್ಷೆಗಾಗಿ ಆನ್ಲೈನ್ ಮಾರ್ಕ್ ಟೆಸ್ಟ್ ಲಿಂಕ್ ಅಂತ ಕೊಟ್ಟಿದ್ದಾನೆ. ಸೊ ಜಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ. ಇಲ್ಲೇನು ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸೈನ್ ಇನ್ ಅಂತ ಕೊಡಿ. ಸೈನ್ ಇನ್ ಅಂತ ಕೊಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ನ ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟರೆ ಐ ಆಮ್ ರೆಡಿ ಟು ಲಾಗಿನ್ ಅಂತ ಇರುತ್ತೆ. ಅದನ್ನು ನೀವೇನು ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಕ್ವಶನ್ ಇರುತ್ತೆ, ಸೊ ಅದಕ್ಕೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಕೊಟ್ಟರೆ ಸಾಕು, ಸಬ್ಮಿಟ್ ಕೊಡಬೇಡಿ. ಯಾಕೆಂತ ಹೇಳಿದ್ರೆ 100 ಕ್ವಶನ್ಸ್ನು ಆನ್ಸರ್ ಮಾಡಾದ್ಮೇಲೆ ನೀವೇನು ಮಾಡಬೇಕಾಗತ್ತೆ, ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಒಂದು ತಿಳ್ಕೊಬೇಕಾಗಿರೋದು ಮಾರ್ಕ್ ಫಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೇನಾದ್ರು ನೀವು ಕ್ಲಿಕ್ ಮಾಡಿದ್ರೆ, ಸೊ ಅದು ಸಪೋಸ್ ನೀವು ಲಾಸ್ಟಲ್ಲಿ ನಾವು ಅದನ್ನು ಕನ್ಫರ್ಮ್ ಮಾಡ್ತೀನಿ ಅಂತ ನೀವು ಕೊಟ್ಟಿರ್ತೀರ, ಬಟ್ ನೀವು ಮರ್ತ್ಬಿಡ್ತೀರ. ಬಟ್ ಆದರೂ ಕೂಡ ಅದೇನು ಮಾಡುತ್ತೆ, ಆ ಮಾರ್ಕ್ ಫಾರ್ ರಿವ್ಯೂ ಅಂತ ನೀವೇನಾದ್ರು ಕ್ಲಿಕ್ ಮಾಡಿದರೆ ನೀವೇನು ಆಪ್ಷನ್ ಕೊಟ್ಟಿರ್ತೀರ, ಫಸ್ಟ್ ಒನ್ನ, ಸೆಕೆಂಡ್ ಒನ್ನ, ಥರ್ಡ್ ಒನ್ನ, ಆ ಆಪ್ಷನ್ಸ್ ತೊಗೊಂಡಿರುತ್ತೆ. ಸಪೋಸ್ ನೀವು ಆಪ್ಷನ್ ತೆಗಿಬೇಕು ಅಂದರೆ ಕ್ಲಿಯರ್ ರೆಸ್ಪಾನ್ಸ್ ಕೊಟ್ಟರೆ ಆಗ್ತದೆ. ಸೊ ಫೈನಲಿ ಎಲ್ಲದನ್ನು ನೀವು ಅಟೆಂಡ್ ಮಾಡಿ ಸಬ್ಮಿಟ್ ಬಟನ್ ಕೊಟ್ಟರೆ ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅಲ್ಲೇ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಮಾರ್ಕ್ ಟೆಸ್ಟ್ ಬಗ್ಗೆ. ಸೊ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ, ಸೊ ನಾವು ಎಮ್.ಟೆಕ್ಕು ಕಂಪ್ಯೂಟರ್ ಸೈನ್ಸು ನಾವು ಎಲ್ಲೂ ಕೂಡ ನಾವು ಆಪ್ಷನ್ಸ್ನ ಎಂಟ್ರಿನೇ ಮಾಡಿಲ್ಲ. ಸೊ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. VTU PGCET ಕೋರ್ಸ್ ವೈಸ್ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾನೆ. ಯಾವುದಕ್ಕೆ, ಎಮ್.ಟೆಕ್ಗೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ನೀವು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀರಾ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾನೆ, ನೋಡ್ಬೋದು. ಎಮ್.ಟೆಕ್ ಪ್ರೋಗ್ರಾಮು ಏರೋನಾಟಿಕಲ್ ಇಂಜಿನಿಯರಿಂಗಿಗೆ ಎಲಿಜಿಬಲ್ ಏನು, ಯಾರು ಎಲಿಜಿಬಲ್ಲು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಏರೋನಾಟಿಕಲ್ ಇಂಜಿನಿಯರಿಂಗು, ಆ ರೀತಿ. ಸೊ ಈ ರೀತಿ ನೀವು ಕಂಪ್ಯೂಟರ್ ಸೈನ್ಸ್ಗೆ ಹೋದರೆ ಇಲ್ಲಿ ಬಯೋಟೆಕ್ನಾಲಜಿಗೆ ಯಾರು ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಯೂಟರ್ ಸೈನ್ಸ್ಗೆ ಹೋದರೆ ನಿಮಗೆ ಅಲ್ಲಿ ಯಾರು ಎಲಿಜಿಬಿಲಿಟಿ ಅಂತ ಅಲ್ಲಿ ನಿಮಗೆ ತೋರಿಸಿ ನೋಡ್ಬೋದು ನೀವು. ಕಂಪ್ಯೂಟರ್ ಸೈನ್ಸ್ ಅಂತಿದೆ, ಕಂಪ್ಯೂಟರ್ ಇಂಜಿನಿಯರಿಂಗು. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲಿ ಕೊಡುತ್ತೆ. ಓಕೆ, ಸೊ ಸಪೋಸ್ ನಿಮ್ಗೇನಾದ್ರು ಡೌಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.